here. But before I share my experience, I want to express gratitude. Gratitude is very important. Adhe nan gratitude Dr. Rajshekar Swamiji, Dr. Sagar, Hagu, Dr. Ajay, Illi, Madam Sukanya here, and all the staff. Ellargu, because they are working towards helping all of us here. Nam life improve madake, they are taking everything, they are giving everything. So that is why I want to express gratitude to all of them here. First adu, ಈಗ next ನನ್ನ ಎಕ್ಸ್ಪೀರಿಯನ್ಸ್ಗೆ ಬರೋಣ. ನಾನು ನಮ್ಮ ಮಮ್ಮಿ ವಿ ವರ್ ಲುಕಿಂಗ್ ಟು ಶೆಡ್ ಸಮ್ ಕಿಲೋಸ್. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ವಿ ಎಲ್ಲಿ ಹೋಗೋದು ಅಂತ. ಸೊ ವಿ ಹ್ಯಾಡ್ ಆಪ್ಷನ್ಸ್, ಬಟ್ ಇಲ್ಲಿ ಏನು ಸಸ್ಟೈನಬಲ್, ವಾಟ್ ವಿ ಕ್ಯಾನ್ ಕಂಟಿನ್ಯೂ ಈವನ್ ಆಫ್ಟರ್ ದ ಕ್ಯಾಂಪ್, ದ್ಯಾಟ್ ವಾಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಅದಕ್ಕೆ ವಿ ಚೋಸ್ ಜೀವ ಸಂಜೀವಿನಿ. ಯಾಕಂದರೆ ವಿ ರಿಯಲೈಸ್ಡ್ ಓಕೆ ಈ ಕ್ಯಾಂಪಲ್ಲಿ ಅಷ್ಟೇ ಅಲ್ಲ, ಬಿಯಾಂಡ್ ದ ಕ್ಯಾಂಪ್ ಆಲ್ಸೋ ದೇರ್ ಇಸ್ ಲೈಫ್, ವಿ ಹ್ಯಾವ್ ಟು ಕೀಪ್ ಕಂಟಿನ್ಯೂಯಿಂಗ್ ದಟ್. ಎಲ್ಲಿ ಮಾಡ್ಬೋದು, ಇಲ್ಲೇನು ಕಲಿತೀವಿ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಳ್ಬೋದು. ಮೇ ನಾಟ್ ಬಿ ಕಂಪ್ಲೀಟ್ಲಿ ಇಲ್ಲಿ ಹೇಗೆ ಶಿಸ್ತು ಹೇಗಿದೆ ಅದೇ ಥರ ಆಗಲಿಕ್ಕಿಲ್ಲ, ಬಟ್ ದೆನ್ ವಿ ಕ್ಯಾನ್ ಡೂ ಸಮ್ ಚೇಂಜಸ್, ಸಮ್ ಅಡ್ಯಾಪ್ಟೇಷನ್ಸ್, ಆ ಬೇಸಿಸ್ ಮೇಲೆ ನಾವು ಮಾಡ್ಕೋಬೋದು ಅಂತ ಬಂದು ಫಸ್ಟ್ ಡೇ ಓಕೆ ದ ಎಕ್ಸ್ಪೀರಿಯನ್ಸ್ ವಾಸ್ ಲೈಕ್ ಒಂದು ಚಪಾತಿ ಅಷ್ಟೇ ನಿಮ್ಮ ಊಟ. ಸೊ ಏನಾಯಿತು, ಐ ಆಮ್ ಅ ಪರ್ಸನ್ ಹೂ ಲವ್ಸ್ ಜಂಕ್ ಫುಡ್. ಹೋಮ್ ಫುಡ್ಡು ಇಷ್ಟ, ಜಂಕ್ ಫುಡ್ಡು ಇಷ್ಟ, ಚಾಟ್ಸು ಇಷ್ಟ. ಸೊ ವಾಟ್ ಹ್ಯಾಪನ್ಸ್, ಒಂದು ಚಪಾತಿಯಲ್ಲಿ ನಿಮ್ಮ ಮಧ್ಯಾಹ್ನ ಫುಲ್ ಹೆಂಗೆ ಕೇಳಿರಿ ಅಂದ ತಕ್ಷಣ ನಾನು ಮಮ್ಮಿಗೆ ಅಂದೆ, ನಂಗೆ ಉಪವಾಸ ಮಾಡೋದಿದ್ರೆ ಇಷ್ಟು ದೂರ ಯಾಕೆ ಬರಬೇಕಾಗಿತ್ತು, ಮನೆಯಲ್ಲೇ ಮಾಡ್ಬೋದಾಗಿತ್ತಲ್ಲ. ಸೊ ಹಂಗಾಯಿತು. ಆಮೇಲೆ ಪಪ್ಪನ ಜೊತೆನೋ ಇಲ್ಲ ನಾನು ಬಂದುಬಿಡ್ತೀನಿ, ಐ ಕ್ಯಾನ್ ಡೂ ಉಪವಾಸ ಇಲ್ಲ ಅಂತ. ಪಪ್ಪ ವಾಸ್ ಲೈಕ್ ಓಕೆ ಹೋಲ್ಡ್ ಆನ್, ಮುಗಿಸು. ಆ್ಯಂಡ್ ಆ ಸಿಚುವೇಶನಿಂದ ನಾನು ನೆನ್ನೆ ಫುಲ್ ನೀರಾಹಾರ ಮಾಡಿದೆ. ಸೊ ದೇರ್ ವಾಸ್ ಅ ಚೇಂಜ್ ಇನ್ ಮೈ ಮೈಂಡ್ ಸೆಟ್. ದಟ್ ವಾಸ್ ಹೌ ದೇ ಬ್ರಾಟ್ ಇನ್. ಸೆಕೆಂಡ್, ಈ ಎನ್ವೈರ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂದರೆ, ಅವತ್ತು ಬಂದಿದ್ದ ದಿನ ಮಳೆ ಬಂತು, ಇಟ್ ವಾಸ್ ಸೋ ಬ್ಯೂಟಿಫುಲ್. ಅದಾದಮೇಲೆ ಈವ್ನಿಂಗ್ಸ್ ವಾಕ್ ಆಯಿತು, ಬೆಳಿಗ್ಗೆ ವಾಕ್ಸ್ ಆಯಿತು, ನವಿಲು, ರತ್ನ ಪಕ್ಷಿ, ಎಷ್ಟೊಂದು ವೆರೈಟಿ ಬರ್ಡ್ಸ್ ನಾವು ನೋಡಿದ್ವಿ ಅಂದರೆ ಇಟ್ ವಾಸ್ ಸೋ ಬ್ಯೂಟಿಫುಲ್. ದ ಎಂಟೈರ್ ಸೆಟಪ್ ಇಸ್ ಸೋ ರಿಜುವಿನೇಟಿಂಗ್. ಸೊ ಆಲ್ ದೀಸ್ ಥಿಂಗ್ಸ್, ಇದೇನು ನೇಚರ್ ಕ್ಯೂರ್ ಅಂತ ನಾವು ಬಂದ್ವಿ, ಇಟ್ ಈಸ್ ಲಿಟ್ರಲಿ ದ್ಯಾಟ್, ಇಟ್ ಈಸ್ ಗಿವಿಂಗ್ ಅಸ್ ದಟ್ ಪವರ್ ಆಫ್ ನೇಚರ್. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ನಾನು ಇದನ್ನು ಓದ್ಬಿಡ್ತೀನಿ ರ್ಯಾದರ್, ಯಾಕಂದರೆ ನನ್ನ ಮೈಂಡ್ಸೆಟ್ ಯಾಕೆ ಚೇಂಜ್ ಆಯಿತು, ವಾಟ್ ವಾಸ್ ದ ಮೇನ್ ರೀಸನ್ ಬಿಹೈಂಡ್ ಮೈ ಚೇಂಜ್ ಇನ್ ಮೈಂಡ್ಸೆಟ್ ಅಂತ ನಾನು ಹೇಳಬೇಕಂದ್ರೆ, ಹೇಳ್ತಾರಲ್ಲ ಹಳೆ ರೋಗಿ ಈಸ್ ಬೆಟರ್ ದೆನ್ ಹೊಸ ವೈದ್ಯ ಅಂತ. ನಮ್ಮ ಡಾಕ್ಟರ್ ರಾಜಶೇಖರ್ ಈಸ್ ಅ ಹಳೆ ರೋಗಿ ಆಲ್ಸೋ, ಈಸ್ ಅ ಹಳೆ ವೈದ್ಯನೂ ಹೌದು. ಅವ್ರ ಎಕ್ಸ್ಪೀರಿಯನ್ಸಿಂದ ಏನು ಬಂದಿದೆ ಅದನ್ನೇ ಹೇಳಿದ್ದಾರೆ. ಇಟ್ಸ್ ನಾಟ್ ದಟ್ ಹಿ ಹ್ಯಾಸ್ ಜಸ್ಟ್ ಲರ್ನ್ಡ್ ಇಟ್ ಆ್ಯಂಡ್ ಎಲ್ಲರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತಿಲ್ಲ. ಹಿ ಹ್ಯಾಸ್ ಡನ್ ಆಲ್ ದ ಎಕ್ಸ್ಪೆರಿಮೆಂಟೇಷನ್ ಆನ್ ಹಿಮ್ಸೆಲ್ಫ್. ಅದರಿಂದ ಅವ್ರು ಏನು ಕಲ್ತಿದ್ದಾರೆ ಅದನ್ನು ಹೇಳಿದ್ದಾರೆ. ಈವನ್ ಐ ಆಮ್ ಅ ಸ್ಟೂಡೆಂಟ್ ಆಫ್ ಝುವಾಲಜಿ, ಐ ಆಮ್ ಅ ಸ್ಟೂಡೆಂಟ್ ಆಫ್ ಆಂಥ್ರೋಪಾಲಜಿ. ನಂಗೆ ಗೊತ್ತಿತ್ತು ಎಲ್ಲ ನಾನು ಓದಿದ್ದೆ, ಇನ್ನು ಫ್ರೀ ರ್ಯಾಡಿಕಲ್ಸು ಅದು ಇದು ಎಲ್ಲ, ಸೆಲ್ ಸೆನೆಸೆನ್ಸ್ ಎವ್ರಿಥಿಂಗ್ ಐ ಹೆಡ್ ಸ್ಟಡೀಡ್. ಇಟ್ ವಾಸ್ ಆಲ್ ದೇರ್. ಥಿಯರಿ ಗೊತ್ತಿತ್ತು, ಪ್ರಾಕ್ಟಿಕಲ್ ಗೊತ್ತಿರಲಿಲ್ಲ. ಸೊ ಅವ್ರು ಏನು ಯಾವ ರೀತಿ ಒಂದಕ್ಕೊಂದು ಲಿಂಕ್ ಮಾಡಿ, ಇದು ಹಿಂಗಾದರೆ ಹಿಂಗಾಗತ್ತೆ, ಇಲ್ಲಿಂದ ಹಿಂಗಾಗತ್ತೆ, ಒಂದು ಸಾಲ್ಟ್ ಆಯಿತು, ಒಂದು ಆಯಿಲ್ ಆಯಿತು, ಯಾವ ರೀತಿ ಬಿ ಪಿ ಆಯಿತು, ಡಯಾಬಿಟೀಸ್, ಹೇಗೆ ಇಂಟರ್ಲಿಂಕ್ ಮಾಡಿದ್ರು ಅಂದರೆ ಇಟ್ ವಾಸ್ ಸೋ ಬ್ಯೂಟಿಫುಲ್. ಅಂದರೆ ಐ ನೋ ಇಟ್ ಈಸ್ ಅಬೌಟ್ ಅ ಡಿಸೀಸ್, ಬಟ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್, ಗೇನಿಂಗ್ ದಟ್ ನಾಲೆಜ್ ವಾಸ್ ಆಲ್ಸೋ ಗ್ರೇಟ್. ಪ್ಲಸ್ ಅವ್ರು ಏನು ಹೇಳ್ತಾರೆ, ಇಟ್ ಈಸ್ ನಾಟ್ ಓನ್ಲಿ ಹೌ ಯು ಈಟ್ ದ ಫುಡ್, ಇಟ್ ಈಸ್ ನಾಟ್ ಓನ್ಲಿ ವಾಟ್ ಯು ಈಟ್ ಫಾರ್ ಫುಡ್, ಇಟ್ ಈಸ್ ಆಲ್ಸೋ ಹೌ ಯು ಈಟ್ ಇಟ್. ರಾತ್ರಿ ಸಂಜೆ 7 ಗಂಟೆಗಿಂತ ಮುಂಚೆ ತೊಗೊಳ್ಳಿ. ಯಾಕೆ? ಹಿ ಗಿವ್ಸ್ ದಟ್ ರೀಸನ್. ಆಮೇಲೆ ನೀವು ತುಂಬ ಕೆಲಸ ಮಾಡಲ್ಲ, ಯು ಡೋಂಟ್ ನೀಡ್ ಟು ಯೂಸ್ ದಟ್ ಪರ್ಟಿಕ್ಯುಲರ್ ಕ್ಯಾಲರೀಸ್, ಅದಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಅದೇ ಥರ ಉಪವಾಸ, ವಾಟ್ ಇಂಟ್ರೆಸ್ಟೆಡ್ ಮೀ ಮೋಸ್ಟ್ ಆರ್ ವಾಟ್ ಎಕ್ಸೈಟೆಡ್ ಮೀ ದ ಮೋಸ್ಟ್ ಇಸ್ ಹೌ ಹಿ ಎಕ್ಸ್ಪ್ಲೇನ್ಡ್ ಉಪವಾಸ ಯಾವ ರೀತಿ ಇಂಪಾರ್ಟೆನ್ಸ್ ತೊಗೊಳತ್ತೆ, ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್ ಅಂತ. ಇನ್ಸ್ಪೈರ್ ಆಗಿ ಐ ಟ್ರೈಡ್ ದ್ಯಾಟ್. ಸೊ ಇಟ್ ವಾಸ್, ಆಮೇಲೆ ಅದು ಮಾಡಿದ್ದು ನಂಗೆ ಏನೂ ಐ ಡೆಂಟ್ ಫೀಲ್ ವೀಕ್ನೆಸ್ ಆಯಿತು, ಏನೂ ಅನ್ನಿಸ್ಲಿಲ್ಲ. ಐ ಆಮ್ ಸ್ಟಿಲ್ ಎನರ್ಜೆಟಿಕ್. ಸೊ ಅವ್ರು ಏನು ಹೇಳ್ತಿದ್ದಾರೆ, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್, ಐ ಆಮ್ ಟೇಕಿಂಗ್ ರಿಸ್ಕ್ಸ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದ ಪ್ರಾಸೆಸ್. ಸೊ ಓವರ್ ಟೈಮ್, ಒಂದು ವಾರದಲ್ಲಿ ನನ್ನಲ್ಲಿ ಮೈಂಡ್ಸೆಟ್ ಚೇಂಜ್ ಆಯಿತು. ಸೊ ಐ ನೋ ವಾಟ್ ಐ ಕ್ಯಾನ್ ಇಂಪ್ಲಿಮೆಂಟ್. ಈಗ ಏನು ಕಲ್ತಿದ್ದೀವಿ ನನ್ನ ಲೈಫಲ್ಲಿ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು ಅಂತ ಐ ಹ್ಯಾವ್ ಅಂಡರ್ಸ್ಟುಡ್ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಡೂ ಇಟ್ ಆನ್ ಎ ಡೇ ಟು ಡೇ ಬೇಸಿಸ್. ಸೊ ಆದ್ದರಿಂದ ಮತ್ತೊಂದು ಸತಿ ಐ ವಿಲ್ ಸೇ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಹಿಯರ್ ಆ್ಯಂಡ್ ಡಾಕ್ಟರ್ ರಾಜಶೇಖರ್ ಎಸ್ಪೆಷಲಿ.
ಥ್ಯಾಂಕ್ ಯು ಸರ್. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. ಹಿಂದೆ ಕರೆ ಮಾಡಿ 944495522230 ಅಥವಾ 9481618444.